ಮೂಲಕ ಭೇಟಿಯಾಗಲು ಸಹವಾಸ ಮಾಡಲು ಯತ್ನ ಅಥವಾ ಅವರು ಬದುಕುವುದಕ್ಕೆ ಕಿರುಕುಳ ನೀಡುವುದಾಗಲಿ, ಬದುಕಬೇಕಾಗಿಲ್ಪ ಇವರು ಮದುವೆ ಆದವರಂತೆ ಕಿರುಕುಳ ನೀಡುವುದಾಗಲಿ, ಸಂಗಾತಿ ಅಥವಾ ಅವರೊಂದಿಗೆ ಸಂಬಂಧ ಹೊಂದಿರುವ ಯಾರನ್ನಾದರೂ ಅಪಹರಿಸುವುದು, ಬೆದರಿಕೆ ಹಾಕುವುದು, ಗೃಹಬಂಧನದಲ್ಲಿ ಇರಿಸುವುದು. ಅಂದರೆ ಒಟ್ಟಾರೆ ಮದುವೆ ಅದು ಊರ್ಜಿತ ಆಗಬಾರದಂಥ ದಿಶೆಯಲ್ಲ. ದಂಪತಿ ಅಥವಾ ಅವರ ಕುಟುಂಬಕ್ಕೆ ಸಾಮಾಜಿಕ ಆರ್ಥಿಕ ಬಹಿಷ್ಕಾರ ಹಾಕೋದಷ್ಟಲ್ಲ, ಜೊತೆ ದಂಡ ಹಾಕುವಂಥದ್ದು. ದಂಪತಿಯ ತಿಥಿ ಅಥವಾ ಅಂತ್ಯ ಸಂಸ್ಕಾರಕ್ಕೆ ಸಮಾನವಾದ ಆಚರಣೆ ಮಾಡೋದು. ಅವರಿದ್ದಾಗ ಸತ್ರಪ್ಪ ಅನ್ನುವಾಗ ಏನೇನು ಕಾರ್ಯಕ್ರಮ ಮಾಡಿ ಆಚರಿಸುವಂಥದ್ದಾಗಿರ್ಬೋದು. ಆಸ್ತಿಯಲ್ಲಿನ ಉತ್ತರಾಧಿಕಾರದ ಹಕ್ಕು ನಿರಾಕರಣೆ, ಒಪ್ಪಿಗೆ ವಿರುದ್ಧ ಬಲವಂತ ಮದುವೆ ಮಾಡುವುದು, ಇವೆಲ್ಲವೂ ಇಂಥವು. ಒಪ್ಪಿಗೆ ವಿರುದ್ಧ ಬಲವಂತ ಮದುವೆ ಮಾಡ್ತಾರೆ, ಅದನ್ನು ಸಹಿತ ತಪ್ಪಿಸುವಂಥದ್ದು. ದಂಪತಿ ಅಥವಾ ಅವರಲ್ಲಿ ಒಬ್ಬರ ಬ್ಯಾಂಕ್ ಖಾತೆ ಸ್ಥಗಿತ ಅಥವಾ ಉದ್ಯೋಗ ಸಂಚಕಾರ ತರ್ಬೋದು, ಇದನ್ನು ಮಾಡಿಸಿ ಶಿಕ್ಷೆ ಆಗಲಿ. ಗರ್ಭಪಾತ ಮಾಡಿಸುವುದು ಅಥವಾ ಗರ್ಭಪಾತಕ್ಕೆ ಒತ್ತಾಯಿಸುವುದು, ಬಸರೆಯಾಗಿದ್ದಂಥ ಹೆಣ್ಣು ಮಕ್ಕಳ ಮೇಲೆ, ಇವೆಲ್ಲವೂ ಬ್ಯಾನ್ ಮಾಡಬೇಕಪ್ಪ, ಇವು ಆಗಬಾರ್ದು. ಇದು ಮಾಡಿದರೆ ಶಿಕ್ಷೆ ಕೊಡುವಂಥ ಒಂದು ಜೀವಾವಧಿ ಶಿಕ್ಷೆ ಆಗುವಂಥದ್ದು, ದೊಡ್ಡ ಪ್ರಮಾಣದ ದಂಡ ಕಟ್ಟುವಂಥದ್ದು ಆಗಬೇಕು ಅನ್ನುವಂಥ ದಿಶೆಯಲ್ಲೇ ಈಗಾಗಲೇ ಮಸೂದೆ ಒಂದು ತಯಾರಾಗ್ತದೆ. ಮುಂಬರುವ ಅಧಿವೇಶನದಲ್ಲಿ ಅದು ಮಂಡಿಸುವಂಥದ್ದು ಅಂತ. ಇದು ಆಗಬೇಕಾಗಿತ್ತು, ಆಗಲೇಬೇಕಿದು. ಯಾಕೆಂತಂದರೆ ಎಲ್ಲಿಯವರೆಗೆ ಈ ಒಂದು ಮದುವೆ ವಿಷಯದಲ್ಲೇ ಅವ್ರಿಗೆ ಸ್ವಾತಂತ್ರ್ಯ ಸಿಗಬೇಕು. ಮದುವೆ ಆಗುವಂಥ ಆ ಯುವತಿಯರಿಗೆ ಆ ಸ್ವಾತಂತ್ರ್ಯ ಕಲಿಸ್ಕೊಳ್ಳುವಂಥ ಹಕ್ಕು ಯಾರಿಗೂ ಇಲ್ಲ ಅನ್ನುವಂಥ ಯಾವ ಧರ್ಮ ಮುಖಂಡರಾಗಿರ್ಬೋದು, ಜಾತಿ ಮುಖಂಡರಾಗಿರ್ಬೋದು,